ದೀಪಾವಳಿ ತಿಂಡಿಗಳಲ್ಲಿ ಸಿಹಿ ಮತ್ತು ಖಾರ ವೆರೈಟೀಸ್ ನ ಸುಲಭವಾಗಿ ಮನೇಲಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀವಿ. ಇವತ್ತು ಮೂರನೇದಾಗಿ ಎಲ್ಲರಿಗೂ ಇಷ್ಟವಾದ ನಿಪ್ಪಟ್ಟನ ಸುಲಭವಾಗಿ ಹೇಗ್ ಮಾಡೋದು ಅಂತ ನೋಡೋಣ. ನಿಪ್ಪಟ್ಟನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ನಲ್ಲಿ 10 ಒಣಮೆಣಸಿನಕಾಯಿನ ನೀರಿನಲ್ಲಿ 10 ನಿಮಿಷ ನೆನೆಸಿಟ್ಟಿದ್ದನ್ನ ಹಾಕಿ ಅದ್ರ ಜೊತೆಗೆ 10 ರಿಂದ 15 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದಾದ್ಮೇಲೆ ಅರ್ಧ ಕೆಜಿ ಇಡ್ಲಿ ಅಕ್ಕಿನ ತೊಳೆದು 3 ಗಂಟೆ ಕಾಲ ನೆನೆಸಿಟ್ಟು ಅದನ್ನ ಗ್ರೈಂಡರ್ ನಲ್ಲಿ ಚೆನ್ನಾಗಿ ರುಬ್ಬಿ ಒಂದು ಬೌಲ್ಗೆ ಹಾಕೋಣ. ಅದ್ರ ಜೊತೆಗೆ 1/4 ಕೆಜಿ ಹುರ್ಗಡ್ಲೆ ಪುಡಿ ಹಾಕೋಣ. ಅದರ ಜೊತೆಗೆ ರುಬ್ಬಿದ ಒಣಮೆಣಸಿನಕಾಯಿಯ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿದ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರ್ ಸಾಕಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನೇ ಹಾಕಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಎಣ್ಣೆ ಸವರಿ ಅದ್ರ ಮೇಲೆ ಇಟ್ಟು ಒಂದು ಕಪ್ ಅನ್ನ ಉಪಯೋಗಿಸಿ ಈ ತರ ತಟ್ಟಿಟ್ಕೊಳ್ಳೋಣ. ಈ ತರ ತಟ್ಟಿಟ್ಕೊಂಡಿರೋ ನಿಪ್ಪಟ್ಟನ ಬಿಸಿಯಾದ ಎಣ್ಣೆನಲ್ಲಿ ಹಾಕಿ ಒಂದ್ ಕಡೆ ಬೆಂದ ಮೇಲೆ ಇನ್ನೊಂದ್ ಕಡೆ ತಿರುಗಿಸಿ ಎರಡು ಸೈಡು ಚೆನ್ನಾಗಿ ಬೆಂದ ಮೇಲೆ ಎಣ್ಣೆಯಿಂದ ತೆಗೆದಿಟ್ಕೊಂಡ್ರೆ ತುಂಬಾನೇ ಸುಲಭವಾದ ನಿಪ್ಪಟ್ಟು ತಯಾರು. ಈ ತರ ಮಾಡೋ ಎಲ್ಲಾ ತಿಂಡಿಗಳು 1 ರಿಂದ 1.5 ತಿಂಗಳು ಸಹ ಇಟ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.